ವಿಷಯ ನಿಮಗೆ ಗೊತ್ತಿದೆ. ದರ್ಶನ್ ಅರೆಸ್ಟ್. ಮರ್ಡರ್ ಕೇಸ್. ಇವತ್ತಿನವರೆಗೂ ನಾನ್ ಮಾಡಿರೋ ಕೊಲೆ ಸುಲಿಗೆಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಈ ಕೊಲೆ ನಾನು ಒಪ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಫೈಲ್ ಓಪನ್ ಮಾಡಿ ಸ್ಲೇಟ್ ನ ಕೈ ಕೊಟ್ಟು ಫೋಟೋ ತೆಗಿತಾರೆ. ದರ್ಶನ್ ಹೆಂಡತಿ ಪವಿತ್ರ ಗೌಡ ಹೆಂಡತಿ ಅಂತ ಹಾಕಿದ್ದಕ್ಕೊಂದು ದೊಡ್ಡ ರಾಮಾಯಣ ಆಗಿದೆ. ಅದೊಂದು ಹೇಳ್ತೀನಿ ನಿಮ್ಗೆ ಏನು ಅಂತ ಆಮೇಲೆ. ಏನ್ರಯ ಕರ್ಮ, ಈ ಹೆಂಗಸ್ರೆಲ್ಲ ನನ್ನ ಲೈಫಲ್ಲಿ ಬೆಕ್ಕಟ್ಟ ಬಂದಂಗ್ ಬರ್ತಾರಲ್ಲ. ಇನ್ನು 11 ಜನ ಅರೆಸ್ಟ್ ಆಗಿದ್ದಾರೆ. ಮೂರು ಬಿಟ್ಟವರು ಊರ್ಗೆ ದೊಡ್ಡವರು ಬಾಯ್ ಅಟ್ಟ ಬಾಯ್. ಅರ್ಧ ಕೆಜಿ ಚರ್ಬಿ ಇಲ್ಲ, ದೌಲತ್ಗೇನು ಕಮ್ಮಿ ಇಲ್ಲ ಬಾಯ್. ಅಷ್ಟು ವಿಷಯ ಗೊತ್ತಿರಲಿ ನಿಮಗೆ. ಬಿಗಿನಿಂಗ್ ಇಂದ ಹೇಳ್ತೀನಿ ಏನೇನಾಯ್ತು ಅಂತ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವ್ದು ಹೈಲೈಟ್ ಮಾಡಲ್ಲ. ಅವ್ರು ಇಂತ ಒಳ್ಳೇದ್ ಏನ್ ಬೇಕು ಅಂದಲ್ವಾ, ಈಗ ಕೇಳಿಲಿ ಒಳ್ಳೇದ್ ಬೇಕು ಅಂದಲ್ವಾ, ಒಳ್ಳೇದ್ ಬಂದ್ ನಿಂತೈತೆ. ಮಾಡಿದೀನಿ ಓದೋದ್ರಲ್ಲಿ ನನ್ನ ಮಗನಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ 55,000 ಕೇಳಿದ್ರು LKG. ಮತ್ತೆ ಅವ್ರು ಮೀಟ್ ಮಾಡೋದಕ್ಕೆ ಅಲ್ಲಿ ಯಾರೋ ಒಬ್ರು ಇದ್ರು, ಮಾತ್ರ ಡೈರೆಕ್ಟ್ ಮೀಟ್ ಮಾಡ್ತಿದ್ರು. 18,000 ಸಹಾಯ ಮಾಡೋದು ನನಗೆ. ಅದು ಇದೆಲ್ಲ ಇದೆ ನನ್ನ ಗ್ರೂಪ್ ಎಲ್ಲ ಇದೆ. ಮೊನ್ನೆ ಭಾನುವಾರ 9ನೇ ತಾರೀಕು ಬೆಳಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಸುಮನಹಳ್ಳಿ ಅಂತ ಒಂದು ಬರುತ್ತೆ. ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಅನುಗ್ರಹ ಅಪಾರ್ಟ್ಮೆಂಟ್ ಅಂತ. ಅದರ ಸೆಕ್ಯೂರಿಟಿ ಗಾರ್ಡ್ ಬೆಳಗ್ಗೆದ್ದು ಅಪಾರ್ಟ್ಮೆಂಟ್ ಸುತ್ತು ಕಡೆ ಹಿಂಗೆ ಓಡಾಡ್ತಾ ಇದ್ದಾಗ ಪಕ್ಕದಲ್ಲೊಂದು ರಾಜಕಾಲುವೆ ಇದೆ, ರಾಜಕಾಲುವೆ. ಅದರ ದಂಡೆ ಮೇಲೊಂದು ಹೆಣ ನೋಡ್ದ ಆತ, ಬಾಡಿ ನೋಡ್ದ. ನಾಗ ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಈ ಏರಿಯಾಗೊಬ್ನೇ ರೌಡಿ, ಅದು ಈ ದಾಸ. ನೋಡಿದಾಗ ತಕ್ಷಣ ಪೊಲೀಸರು ಒಂದು ಫೋನ್ ಮಾಡ್ತಾರೆ. ಹಿ ಕಾಲ್ಡ್ 112. ಪೊಲೀಸರು ಬಂದು ನೋಡಿದ್ರೆ 30-35 ವರ್ಷ ವಯಸ್ಸಿನ ಮನುಷ್ಯ. ಅದನ್ನು ನಿಮಗೆ ತೋರಿಸಿದ್ರೆ ನೀವು ಘಾಸ್ಲಿ ಅನ್ಸುತ್ತೆ. ಇಲ್ಲೆಲ್ಲ ಒಡೆದು ಹೋಗಿದೆ, ಮೈ ತುಂಬ ಗಾಯ, ಹೊಡೆದಿರೋದು ಸ್ಪಷ್ಟ ಇತ್ತು. ಮರ್ಡರ್ ಮಾಡಿ ತಂದು ಹಾಕಿದಾರ ಅಲ್ಲಿಗೆ ಅಂತ. ಮಾಡೋ ಕೆಲಸ ಕೇಳಿ ಮುರ್ಚಿ ಹೋಗೋ ಕಾಲ ಹೋಯ್ತು. ಈಗೇನೇ ಇದ್ರು ನೋಡೋ ಮುರ್ಚಿ ಹೋಗ್ಬೇಕು ಅಷ್ಟೇ. ಅದಕ್ಕೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಎಕ್ಸ್ಪರ್ಟು ಬೇಕಾಗಿರಲಿಲ್ಲ, ಇದು ಮರ್ಡರ್ ಆಗಿದೆ ಅಂತ. ಪೊಲೀಸರು ಆ ಸೆಕ್ಯೂರಿಟಿ ಗಾರ್ಡ್ ಇಂದಾನೆ ಒಂದು ಕಂಪ್ಲೇಂಟ್ ಬರೆಸ್ಕೋತಾರೆ. ಮನೆ ಬರಹ ಬದುಕೋ ರೀತಿನ ಇನ್ನೊಬ್ಬರಿಗೆ ಬರೆಯೋಕ್ ಬಿಡಬಾರ್ದು, ಎಲ್ಲಾನು ಸಹಿಸ್ಕೋಬಾರ್ದು, ಕೆಲವನ್ನ ಎದುರಿಸಬೇಕಾಗುತ್ತೆ. ಕೇವಲ್ ರಾಮ್ ದೋರ್ಜಿ ಅಂತ ಸೆಕ್ಯೂರಿಟಿ ಗಾರ್ಡ್ ಹೆಸರು. ಕಂಪ್ಲೇಂಟ್ ಬರೆಸ್ಕೊತಾರೆ. ನಾನು ಹಿಂಗೆ ವಾಕ್ ಮಾಡಿ ಬೆಳಗ್ಗೆದ್ದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಹೋದಾಗ ಇನ್ನೊಂದು ಬಾಡಿ ಸಿಕ್ತು. ನೋಡಿದ್ರೆ ಗಾಯ ಆದಂಗಿತ್ತು, ಯಾರೋ ತಂದೆ ಹಾಕಿದ್ದಾರೆ, ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ. ಅಪರಿಚಿತ ಶವ ಪತ್ತೆ ಅಂತ ಹೇಳಿ 302 ಕೇಸೇ ಹಾಕತ್ತಾರೆ ಪೊಲೀಸರು, ಕೊಲೆ ಕೇಸೇ ಹಾಕತ್ತಾರೆ. ಯಾಕಂದ್ರೆ ಗೊತ್ತಾಗ್ತಿತ್ತು. ಅದನ್ನ ಹಾಕೊಂಡು ತನಿಖೆ ಶುರು ಮಾಡ್ತಾರೆ. ದೇಶಕ್ಕೊಬ್ನೇ ಪ್ರಧಾನಿ, ರಾಜ್ಯಕ್ಕೊಬ್ನೇ ಮಂತ್ರಿ, ಏರಿಯಾಗೊಬ್ನೇ ಈ ದಾಸ. ಸಾಮಾನ್ಯ ಪ್ರೋಸೆಸ್. ಜೇಬ್ನಲ್ಲಿ ಏನಾದ್ರು ಇದೆಯಾ, ಮುಂಚೆ ಏನು ಟೇಲರ್ ಹತ್ರ ಬಟ್ಟೆ ಹೊಲಿಸ್ತಾ ಇದ್ರು, ಎಲ್ಲಿ ಹೊಲಿಸಿರೋದು ಅಂತ ನೋಡ್ತಿದ್ರು, ಮೈ ಮೇಲೆ ಹಚ್ಚೆಗಳಿದೆಯಾ, ಇತ್ಯಾದಿ ಇತ್ಯಾದಿ. ಆತನ ಪರ್ಸ್ನಲ್ಲೇ ಒಂದಷ್ಟೇನೋ ಕ್ಲೂ ಸಿಕ್ಕಿದೆ. ಚಿತ್ರದುರ್ಗದವನಿಗೆ ಒಂದು ಫೋನ್ ನಂಬರ್ 1-2 ಸಿಕ್ಕಿದ್ದಾವೆ. ಫೋನ್ ಮಾಡಿದ್ದಾರೆ, ಫೋನ್ ಮಾಡಿದೀವಿ, ಫೋಟೋ ಕಳಿಸಿದ್ದಾರೆ ವಾಟ್ಸಾಪ್ ಅಲ್ಲಿ. ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿದ್ದಾರೆ, ಅರೆ ಇವನ್ ರೇಣುಕಾ ಸ್ವಾಮಿ ಅಂತ. ಆತನ ಮನೆಯವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ನಿಮ್ಮ ಮಗನ್ ಹಿಂಗೆ ಆಗಿದೆ ಬನ್ನಿ ಅಂತ. ಅವ್ರು ಹೊರಟು ಬರ್ತಾ ಇದ್ದಂತೆ ಸ್ವಲ್ಪ ಹೊತ್ತು ನಂತರ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಇಬ್ರು ಬಂದಿದ್ದಾರೆ. ಬಂದು ಅಲ್ಲಿ ಬಾಡಿ ಸಿಕ್ಕಿದೆಯಲ್ಲ ಸರ್, ನಾವೇ ಕೊಲೆ ಮಾಡಿದ್ದು. ಬಿಟ್ಟವರು ಊರ್ಗೆ ದೊಡ್ಡವರು. ಅವನ್ ರೇಣುಕಾ ಸ್ವಾಮಿ ಅಂತ ಅವನಿಗೂ ನಮಗೂ ದುಡ್ಡಿನ ವಿಷಯದಲ್ಲಿ ಗಲಾಟೆ ಬಂದಿತ್ತು.
ದುಡ್ಡಿನ ವಿಷಯದಲ್ಲಿ ಗಲಾಟೆ ಬಂದಿತ್ತು, ಸಿಟ್ಟಿಗೆದ್ದ ಜಗಳದಲ್ಲಿ ಕೊಂದು ಬಿಟ್ಟಿದೀವಿ, ನಾವೇ ಆರೋಪಿಗಳು ಅಂತ ಆರೋಪಿಗಳು ಅಲ್ಲಿಂದ ವಾಪಸ್ ಆಗ್ತಾರೆ. ಹೇಳ್ಕತಾರ. ಇಬ್ಬರು ಬರ್ತಾರೆ. ಬಿಟ್ಟವರು ಊರ್ಗೆ ದೊಡ್ಡ ಅವರು ಕೊಟ್ಟ ಸುಳಿವಿನ ಮೇರೆಗೆ ಪೊಲೀಸರು ವಿಚಾರಿಸ್ತಾರಲ್ಲ, ನೀವಿಬ್ಬರೇ ಮಾಡಿದ್ರ ಮತ್ತಾರು ಮಾಡಿದ್ರು ಅಂತ. ಇನ್ನೊಂದು ಹೆಸರು ಬಾಯ್ಬಿಟ್ಟಿದ್ದಾರೆ. ಪೊಲೀಸರು ಅವನ್ನೂ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದು ನಿಮ್ ಫೋನ್ ಕೊಡಿ ಅಂತ. ಅದು ಫೋನ್ ಕೊಟ್ಟಾಗ ಫೋನ್ನಲ್ಲೇ ಸಿಕ್ತಾ ಅಥವಾ CDR ತೆಗೆಸ್ದಾಗ ಸಿಕ್ತಾ ನೋಡಿದ್ರೆ ಸಂಜೆಯಿಂದ ಬೆಳಗಿನ ಜಾವ 3:30 ತನಕ ಕಾಲ್ ಯಾರ ಜೊತೆಗೆ ಮಾತಾಡಿದ್ದೀವ್ರು? ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಜಗತ್ತಲ್ಲಿ ಕರೆಕ್ಷನ್ ಮಾಡಕ್ ಆಗದೆ ಇರೋದು ಅಂತಂದ್ರೆ ಕರಪ್ಷನ್ ಒಂದೇ. ಜೊತೆಗೆ ಅರೆ ಇವ್ರು ಹೇಳೋ ಪ್ರಕಾರ 8ನೇ ತಾರೀಕು ಮಧ್ಯಾಹ್ನ ಚಿತ್ರದುರ್ಗದಲ್ಲಿ ಎತ್ತಾಕೊಂಡ್ಬಂದ್ರು. ಬಂದು ಮರ್ಡರ್ ಮಾಡಿ 9ನೇ ತಾರೀಕು ಬೆಳಗ್ಗೆ ಮಧ್ಯರಾತ್ರಿ ಬಾಡಿ ಎಸ್ದಿದ್ದಾರೆ. ಆ ಕೊಲೆ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡ್ಬಂದು ಹೊಡಿತಾ ಇರುವಾಗ, ಹಣಕಾಸಿನ ವ್ಯವಹಾರಕ್ಕೆ ಹೊಡಿತಾ ಇರುವಾಗ ಅಷ್ಟು ಸಲ ಯಾಕೆ ದರ್ಶನಕ್ಕೆ ಫೋನ್ ಮಾಡಿದ್ರಿ ಇವರು? ಅಷ್ಟು ಸಲ ಯಾಕೆ ದರ್ಶನಕ್ಕೆ ಫೋನ್ ಮಾಡಿದ್ರು? ಬಂತ ಡೌಟ್. ಪೊಲೀಸರು ವಿಚಾರಣೆ ಮಾಡಿದ್ರು. ವಿಚಾರಣೆ ಅಂದ್ರೆ ಏನು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅವಾಗ ಒಬ್ಬ ಬಾಯ್ ಬಿಟ್ಟ. ಎಲ್ಲ ನೋಡ್ಕೊಂತಾನೆ ಮಾಡ್ಬೇಕು. ಮೊದ್ಲು ಎಲ್ಲ ರೆಡಿ ಇದ್ವಿ ಬಾಸ್. ನಾವು ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಾಸ್. ಅವಾಗ ನಾನು ಹೇಳಿದ್ ವೆರಿ ನೆಕ್ಸ್ಟ್, ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನೆಲ್ಲ ರೆಡಿ ಇರ್ತಿದ್ದೆ. ನಾನು ರೆಡಿ ಇರ್ತಿದ್ದೆ, ಇನ್ನೊಂದು ಮಾಡ್ತಿದ್ದೆ ಅಂತ. ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ, ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಇಲ್ಲ ಆಮೇಲೆ ನೀನಿರಲ್ಲ, ಅದನ್ನ ಮಾತ್ರ ನಿಮ್ಗೊಂದು ಹೇಳ್ತೀನಿ. ಸಾರ್ ಹಣಕಾಸಿನ ವ್ಯವಹಾರನೂ ಇಲ್ಲ, ಏನೂ ಇಲ್ಲ. ಅತ್ತಿಗೆಗೆ ಕೆಟ್ಟದಾಗ ಮೆಸೇಜ್ ಮಾಡಿದ್ದ. ಅಣ್ಣ ಕರ್ಕೊಂಬ ಅಂದ್ರು. ಚಿತ್ರದುರ್ಗದಿಂದ ಕೆಲವರು ಕರ್ಕೊಂಬಂದ್ರು. ನಾವಿಲ್ಲಿ ಹೊಡಿತಾ ಇದ್ವಿ. ಎಲ್ಲ ದಾಸನ್ ಕಡೆಯವರು. ದಾಸ ಕೊಟ್ರೆ ವರ, ಇಟ್ರೆ ಶಾಪ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ದಾಸನ್ ಗಂಟೆಗೆ ಹೆದರ್ ಬಿಡ್ತೀನ ಹೋಗಲೇ. ಈ ದಾಸ ಕೊಟ್ರೆ ವರ ಇಟ್ರೆ ಶಾಪ ಅಂತ ನಮ್ ಹುಡುಗರು ಹೇಳಿರ್ಬೇಕಲ್ಲ. ಈ ದಾಸ ಲಾಂಗ್ ಎತ್ತಲ್ಲ, ಎತ್ತದ ಮೇಲೆ ರಕ್ತ ತೋರಿಸ ಪ್ರಾಣ ಹೋಗ್ಬಿಡ್ತು. ಅಣ್ಣ ಹೇಳಿದ್ರು ಹೋಗಿ ಎಲ್ಲಾರು ಎಸ್ದು ಬನ್ನಿ ಅಂತ. ನಾವು ಎಸ್ದಿದ್ದೀವಿ ಅಂತ. ಈ ಇಡೀ ಕಥಾ ಪ್ರಸಂಗದಲ್ಲಿ ಅಣ್ಣ ಅಂದ್ರೆ ಯಾರು? ದರ್ಶನ್. ಈ ಮೂರು ಅತ್ತಿಗೆ ಅಂದ್ರೆ ಯಾರು? ಪವಿತ್ರ ಗೌಡ. ದೊಡ್ಡ ದೊಡ್ಡವರ ಹೆಸರು ಬಂದಾಗ ಪೊಲೀಸರು ಕಾನ್ಶಿಯಸ್ ಆಗ್ತಾರೆ. ಪ್ರೈಮಾ ಫೇಸ ಎವಿಡೆನ್ಸ್ ಸಿಗದ ಹೊರತು ಕೈ ಹಚ್ಚೋದಿಲ್ಲ. ನನ್ನ ಕಡೆ ಕ್ಷಮೆ ಅಂತ ಕೇಳಿ, ಹಂಗನ್ಬಿಟ್ಟು ಪ್ರತಿ ಕಡೆ ಕ್ಷಮೆ ನಾನೇ ಕೇಳಿ, ಏನಕ್ಕೆ ನಾನು ಕೇಳಿ ಏನ್ ಮಾಡಿದ್ರು? ಎಲ್ಲರದು ಕಾಲ್ ಡೀಟೇಲ್ಸ್ ತೆಗೆಸಿದ್ರು. ಇವತ್ತಿನ ಯುಗದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದು ಈಸಿ ಆಗಿದೆ. ಅದು ಕಾಲ್ ಡೀಟೇಲ್ಸ್ ಎಟ್ ಅ ಟೈಮ್ ಸೇಮ್ ಲೊಕೇಶನ್ ಅಲ್ಲಿ ಇದ್ರಾ ಇಲ್ವಾ? ಇದ್ರು. ಜೊತೆ ಕೊರಾಬರೇಟಿವ್ ಎವಿಡೆನ್ಸ್ ಎಲ್ಲ ತೆಗೆದು ಇವತ್ತು ಬೆಳಗ್ಗೆ 8:00 ಸಾಹೇಬರು ರಾಡಿಸನ್ಸ್ ಬ್ಲೂ ಹೋಟೆಲ್ ಅಲ್ಲಿ ಇದ್ರಂತೆ, ಮೈಸೂರಿನಲ್ಲಿ. ಭಾನುವಾರನೇ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ. ಅದು ಯಾವ್ದೋ ಸಿನಿಮಾ ಶೂಟಿಂಗ್ ಅಂತ ಸುಡ್ಗಾಡ್. ನಿನ್ನಾಗೆ ತುಂಬಾ ಜನ ತುಳಿದಾಕ್ಬೇಕು, ಹೊಸ್ಕಾಕ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ನಾನೇನು ಅಂತ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ. ನೀನೇ ಅಲ್ಲ, ನಿನ್ನಂತವ್ರು 100 ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಅಲ್ಲೇನ ರೂಮ್ ಬುಕ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಹೋಗಿದ್ದು. ಅಲ್ಲಿ ಹೋಗಿ ವಿ ಹ್ಯಾವ್ ಗಾಟ್ ಎವಿಡೆನ್ಸ್, ಯು ಹ್ಯಾವ್ ಟು ಕಮ್ ವಿತ್ ಅಸ್ ಅಂದಿದ್ದಾರೆ. ಅದೇನಾ ಹೇಳದ್ನಂತೆ, ನನ್ನ ಕಾರ್ ಇದೆ ಬರ್ತೀನಿ ಅಂತ. ಪೊಲೀಸ್ ಅಧಿಕಾರಿ ಒಬ್ರು ಹೇಳಿದ್ರಂತೆ, ಸುಮ್ಮನೆ ಹತ್ಬೇಕು ನಮ್ಮ ಜೀಪು. ಯೋ, ನನ್ನನ್ನ ಜೀಪ್ ಹತ್ತೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. 2 ದಿನದಲ್ಲಿ ಬೇಲ್ ತಗೊಳ್ತೀನಿ, 2 ತಿಂಗಳಲ್ಲಿ ಕೇಸ್ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ. ನನ್ನ ಮೈ ಮುಟ್ಟೋದಕ್ಕೆ ಎಕ್ಸ್ಟ್ರಾ ಗುಂಡಿಗೆ ಫಿಟ್ ಮಾಡಿಸ್ಕೊಂಡ್ ಬರ್ಬೇಕು ನೀನು. ಜಗ್ಗಿ ಯಾರು ಏನು ಅಂತ ಅಧಿಕಾರಿ ಒಬ್ರು ಹೇಳಿದ್ರು ಅಂತ.
ಹೌದು ಅನ್ನೋದಾದ್ರೆ ಇಲ್ಲಿಂದಾನೇ ಅಧಿಕಾರಿಗೆ ಸೆಲ್ಯೂಟ್. ಕರ್ಕೊಂಬಂದು ವಿಚಾರಣೆ ಶುರುವಾಯ್ತು. ನಮಗ್ ಸುದ್ದಿ ಬಂದಾಗ ಗಾಬರಿ, ಇದೇನಿದು ನಿಜಾನ? ದರ್ಶನ್ ಅರೆಸ್ಟ್ ಅಂತ ಸುದ್ದಿ ಬಂದಾಗ ಆಗಿರ್ಬೋದು, ಏನ್ ದೊಡ್ಡದು, ಇದೇನು ಮೊದಲನೇ ಸಲನ ಕೊನೆ ಸಲನ ಅಂತ ನಾವು ಅನ್ಕೊಂಡ್ವಿ. ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ನನಗೆ ಮೀಡಿಯಾ ನನ್ ಶಾಖ ಸಮಾನ. ಏನ್ರಿ ಕಿತ್ಕೊಳ್ತೀರ? ನಂದು ನಿಮ್ಗೆ ಯೋಗ್ಯತೆ ಇದೇನ್ರಿ ನನ್ ಕಿತ್ಕೊಳಕ್ಕೆ? ಮರ್ಡರ್ ಕೇಸು ಅಂದಾಗ ನಮಗೆ ಈ ರೇಣುಕಾ ಸ್ವಾಮಿ ಯಾವ್ದು ಕತೆ ಗೊತ್ತಿಲ್ಲ, ಯಾರು ಕೊಲೆ ಆಗಿರಬಹುದು ಅಂತ ಅನ್ಕೊಂಡ್ವಿ. ಗೊತ್ತಾ, ನಾವು ಬೇಡ, ಯಾರು ಇವ್ರ ಹತ್ರ ನಿರಂತರವಾಗಿ ಸಾಯಿ ಬಡಿಸ್ಕೊಂಡು ಜೀವನ ಮಾಡ್ತಿದಾರೋ ಅವ್ರ ಕೊಲೆ ಅಂತ ಅನ್ಕೊಂಡ್ವಿ ನಾವು. ಮರಳಿ ಬಾರದು. ನೋಡಿದ್ರೆ ಇದು ಕತೆ ಬೇರೆನೇ ಆಗ್ಬಿಡ್ತು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತೋ, ಸಹಜ ಬೇರೆ ಚಾನೆಲ್ಗಳವರು ಬಂದರು. ಪೊಲೀಸ್ ಕಮಿಷನರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ದಯಾನಂದ್ ಅವರು, ಅವಾಗಿನ್ನೂ ಪ್ರಿಲಿಮಿನರಿ, ಇದು ವಶಕ್ಕೆ ತೆಗೆದುಕೊಂಡಿದ್ದೇವೆ. ನೀವು ಅರೆಸ್ಟ್ ಮಾಡೋದು ಹೊಸ್ತಲ್ಲ, ನಾವು ತಪ್ಪಿಸ್ಕೊಳ್ಳೋದು ಹೊಸ್ತಲ್ಲ. ಇಲ್ಲಿ ಕೂತ್ಕೊಂಡು ಬೆಂಗಳೂರು ಕಂಟ್ರೋಲ್ ಮಾಡ್ತೀಯಾ? ನಾ ಅಲ್ಲಿ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ. ನಾನೊಂದು ಹದ್ದಿನ ಥರ, ಗಡಿ ಸಮುದ್ರ ಎಲ್ಲ ಲೆಕ್ಕಕ್ಕಿಲ್ಲ.